ಅಖಿಲ ಭಾರತ ವೀರಶೈವ ಮಹಾಸಭಾದ ಆದೇಶದ ಮೇರೆಗೆ ಜುಲೈ 21ರಂದು ನಂಜನಗೂಡು ತಾಲೂಕು ವೀರಶೈವ ಮಹಾಸಭಾ ಘಟಕದ ಚುನಾವಣೆ ನಡೆಸಲಾಗುತ್ತೆ ಎಂದು ತಾಲೂಕು ಸಹಾಯಕ ಚುನಾವಣಾ ಅಧಿಕಾರಿ ಶಿವಲಿಂಗಪ್ಪ ತಿಳಿಸಿದ್ದಾರೆ. ಇಂದು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಒಂದು ಅಧ್ಯಕ್ಷ ಸ್ಥಾನ ಸೇರಿ 13 ಸಾಮಾನ್ಯ ಹಾಗೂ 7 ಮಹಿಳಾ ಸದಸ್ಯತ್ವ ಸ್ಥಾನ ಸೇರಿ ಒಟ್ಟು 21 ಸದಸ್ಯತ್ವ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಜೂನ್ 27ರಿಂದ ಜುಲೈ 4ರವರೆಗೆ ನಾಮಪತ್ರ ಸಲ್ಲಿಸುವುದು. ಜುಲೈ 8ಕ್ಕೆ ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿರುತ್ತೆ. ಅಗತ್ಯ ಬಿದ್ದಲ್ಲಿ ಜುಲೈ 21ರಂದು ಭಾನುವಾರ ಬೆಳಗ್ಗೆ 8ರಿಂದ 5 ಗಂಟೆಯವರೆಗೆ ಪಟ್ಟಣದ ಶ್ರೀ ಮಲನಮೂಲೆ ಮಠದಲ್ಲಿ ಚುನಾವಣೆ ನಡೆಯಲಿದೆ. ಮತದಾನದ ಅಂದೇ ಫಲಿತಾಂಶ ಪ್ರಕಟಿಸಲಾಗುವುದು. ಜೂನ್ 27ರಿಂದ ಜುಲೈ 4ರವರೆಗೆ ಪಟ್ಟಣದ ಕಬ್ಬಳ್ಳಿ ಹಾಸ್ಟೆಲ್ನಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 3ರವರೆಗೆ ನಾಮಪತ್ರಗಳನ್ನು ವಿತರಿಸಲಾಗುತ್ತೆ ಎಂದು ಚುನಾವಣಾ ಪ್ರಕ್ರಿಯೆ ಬಗ್ಗೆ ವಿವರಿಸಿದರು. ಗೋಷ್ಠಿಯಲ್ಲಿ ಚುನಾವಣಾ ಅಧಿಕಾರಿಗಳಾದ ಬಸವರಾಜ್ ಮಾದಪ್ಪ, ತಾಲೂಕು ಮಹಾಸಭಾ ಅಧ್ಯಕ್ಷ ಬುಲೆಟ್ ಮಹದೇವಪ್ಪ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಸಹ ಕಾರ್ಯದರ್ಶಿ ಶಿವಬಸಪ್ಪ, ಖಜಾನ್ಸಿ ಮಧು, ಮುಳ್ಳೂರು ಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಚುನಾವಣಾ ಪತ್ರಗಳನ್ನು ವಿತರಣೆ ಮಾಡತಕ್ಕಂಥದ್ದು ಕೊಪ್ಪಳ ಹಾಸ್ಟೆಲ್ನಲ್ಲಿ 27ರಿಂದ 4ನೇ ತಾರೀಕು ತನಕ ಮಾಡ್ತೀವಿ. ಎಲ್ಲ ಮಹಾಸಭೆಗೆ ಸಹಕಾರವನ್ನು ಅಖಿಲ ಭಾರತ ವೀರಶೈವ ತಾಲೂಕು ಅಧ್ಯಕ್ಷರು ಮಧುವರಿದ್ದಾರೆ. ಹಾಗೆ ಮಂಜು ಕಾರ್ಯದರ್ಶಿಗಳು ಮತ್ತೆ ಅಭಿರಾಂಜಿ ಮಾಧವರು ಮತ್ತೆ ಇನ್ನಿತರ ಶಿವಸತ್ನವರು ಕಾರ್ಯದರ್ಶಿಗಳು ಹಾಗೂ ಅತಿಥಿಗಳು ಹೋಗಿದ್ದಾರೆ. ನಾವುಗಳು ಚುನಾವಣಾಧಿಕಾರಿಗಳಾಗಿ ನಮ್ಮ ಪೂಜೆಗಳನ್ನ ಮುಖ್ಯ ಚುನಾವಣಾಧಿಕಾರಿಗಳನ್ನ ಸಹಾಯಕರಾಗಿ ಬಸವರಾಜರವರು ಮಾಧವರವರನ್ನ ಕೇಂದ್ರದಿಂದ ನೇಮಿಸಿದ್ದಾರೆ. ಹಾಗಾಗಿ ನಮ್ಮ ಕಾರ್ಯಕ್ರಮವನ್ನು ಚುನಾವಣೆ ಆದರೆ ಬಹಳ ಯಶಸ್ವಿಯಾಗಿ ಎಲ್ಲರಿಗೂ ಅನುಕೂಲ ರೀತಿಯಲ್ಲಿ ಮಾಡಿಕೊಳ್ಳಿ ನಾವು ಪತ್ರ ಇರ್ತೇವೆ. ಇದಕ್ಕೆ ಪತ್ರಿಕಾಗಳು ನಿಮ್ಮ ಪಾತ್ರ ಬಳಸಿಕೊಂಡು ಸೂಕ್ತವಾಗಿ ಎಲ್ಲರಿಗೂ ಮತದಾರರಿಗೆ ತಿಳುವಳಿಕೆ ಬರುವಂತೆ ಕಾರ್ಯಕ್ರಮವನ್ನು ಮಾಡಿಕೊಳ್ಬೇಕು ಅಂತ ಕೇಳ್ತಾ ನಾನು ಅಖಿಲ ಭಾರತ ವೀರಶೈವ ಮಹಾಸಭಾದ ಪರವಾಗಿ ಹಾಗೂ ಚುನಾವಣಾಧಿಕಾರಿಯಾಗಿ ತಮ್ಮನ್ನ ಸವಿನಯವಾಗಿ ಪ್ರಾರ್ಥಿಸಿಕೊಳ್ತೇನೆ. ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರ ಚುನಾವಣೆಯು ದಿನಾಂಕ 21/7/24 ಭಾನುವಾರ ಬಸವಪುರದ ಶ್ರೀ ಕಬ್ಬಳೇಶ್ವರ ಮಠದ ಸಭಾಂಗಣದಲ್ಲಿ ನಡೆಯುತ್ತಿದೆ. ಒಬ್ಬರು ಅಧ್ಯಕ್ಷರು 20 ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಪರ್ಧಿಸುವ ಮತ್ತು ಮತ ಚಲಾಯಿಸುವ ಹಕ್ಕನ್ನು ಮತದಾರರು ಹೊಂದಿರುತ್ತಾರೆ. ಇವರಲ್ಲಿ ಸಾಮಾನ್ಯ ಸದಸ್ಯರು 13, ಮಹಿಳಾ ಸದಸ್ಯರು 7. ಮತದಾರರು ಈ ಸಂಖ್ಯೆಗಿಂತ ಮಿತಿಮೀರಿ ಮತ ಚಲಾಯಿಸಿದರೆ ಮತಪತ್ರವು ಅಮಾನ್ಯಗೊಳ್ಳುತ್ತದೆ. ಚುನಾವಣಾ ವೇಳಾಪಟ್ಟಿ ಈ ರೀತಿ ಇರುತ್ತದೆ.